ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ನಾನಿವತ್ತು ಒಂದು ಒಳ್ಳೆ ಮನೆ ಮದ್ದನ್ನು ತಂದಿದ್ದೀನಿ. ಅದೇನು ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಸ್ಟ್ರಾಂಗೆಸ್ಟ್ ಬೆಳ್ಳಿ ಫ್ಯಾಟ್ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ಈ ಡ್ರಿಂಕ್ನ ಡೈಲಿ ಒಂದೊಂದು ಗ್ಲಾಸು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇರುವಂಥ ಕೊಬ್ಬಿನಂಶ ನಿಧಾನವಾಗಿ ಕರಗ್ತಾ ಬರುತ್ತೆ. ಊಟ ಮಾಡಿ ಮಲಗುವಾಗ ಒಂದು ಅರ್ಧ ಗಂಟೆ ಮುಂಚೆ ಕುಡ್ಕೊಂಡು ಮಲಗೋದ್ರಿಂದ ನೀವು ಬೆಳಗ್ಗೆ ಏಳೋಷ್ಟೊತ್ತಿಗೆ ಒಂದು ಒಳ್ಳೆ ರಿಲೀಫ್ ಆದಂಥ ಮೈಂಡ್ ಸೆಟ್ಟಿಂದ ಹೇಳ್ತೀರಾ. ನಮಗೆ ಬೇಡವಾಗಿರೋಂಥ ಕೊಲೆಸ್ಟ್ರಾಲ್ನ ಇದು ಕರಗಿಸುತ್ತೆ. ಅಷ್ಟು ಒಳ್ಳೆ ಡ್ರಿಂಕ್ ಇದು. ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಲ್ದೇ ತೋಳು, ತೊಡೆ, ಕತ್ತಿನ ಭಾಗ ಎಲ್ಲ ಕಡೆನೂ ತುಂಬಿಕೊಂಡಿರುತ್ತೆ ಈ ಥರ ಬೇಡವಾದ ಕೊಬ್ಬು. ಈ ರೀತಿ ಕೊಬ್ಬಿರೋದ್ರಿಂದ ನಾವೊಂದು ಒಳ್ಳೆ ಡ್ರೆಸ್ನು ಕೂಡ ಹಾಕೋಕ್ಕಾಗಲ್ಲ. ನಮ್ಮ ಏಜು ಕಡಿಮೆ ಇದ್ದರೂ ಕೂಡ ನಮ್ಮ ಏಜಿನಕ್ಕಿಂತ ದೊಡ್ಡವರಾಗಿ ಕಾಣಿಸ್ತೀವಿ. ನಮ್ಗಿಂತ ದೊಡ್ಡ ಏಜವರೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಸ್ಲಿಮ್ ಆಗಿ ಓಡಾಡ್ತಾ ಇದ್ರೆ ನಮಗೆ ಎಷ್ಟು ಫೀಲ್ ಆಗುತ್ತೆ ಅಲ್ವಾ? ಅಂಥವ್ರಿಗೋಸ್ಕರ ಒಂದು ಒಳ್ಳೆ ಡ್ರಿಂಕ್ನ ತಂದಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಈ ಥರ ಇರುವಂಥ ಬೆಳ್ಳಿ ಫ್ಯಾಟ್ ಇದೆಯಲ್ಲ, ಅದು ಎಂಥ ಜಿಮ್ ಮಾಡಿದರೂ ಕೂಡ ಕರಗಲ್ಲ. ಇದಕ್ಕೋಸ್ಕರ ನಾನು ಕೇವಲ 4 ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಸಿಗುವಂಥದ್ದು, ಯಾವುದು ಕೂಡ ದುಡ್ಡು ಕೊಟ್ಟು ಹೊರಗಡೆಯಿಂದ ತರುವಂಥದ್ದು ಏನಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಮನೆಯಲ್ಲೇ ಸಿಗುತ್ತೆ, ಅದರಲ್ಲೂ ಅಡುಗೆ ಮನೆಯಲ್ಲೇ ಇರುವಂಥದ್ದು. ಈ ಒಂದು ಮನೆಮದ್ದು ಹೊಟ್ಟೆಯ ಚರ್ಬಿಯನ್ನು ಮಂಜಿನಂತೆ ಕರಗಿಸುತ್ತೆ. ಈ ರೆಮಿಡಿ ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಅಷ್ಟು ಒಳ್ಳೆ ಪವರ್ ಇರುವಂಥ ಮನೆಮದ್ದಿದು. ಇದು ಒಂದು ಚಮತ್ಕಾರಿ ಫ್ಯಾಟ್ ಕಟರ್ ಡ್ರಿಂಕ್ ಆಗಿರುತ್ತೆ. ಈ ಡ್ರಿಂಕನ್ನು ಡೈಲಿ ಒಂದೊಂದು ಗ್ಲಾಸು ಕುಡಿತಾ ಬರೋದ್ರಿಂದ ನಮ್ಮಲ್ಲಿರುವಂಥ ಬೇಡವಾದಂಥ ಕೊಬ್ಬಿನಂಶ ಕಡಿಮೆ ಆಗ್ತಾ ಬರುತ್ತೆ. ತುಂಬಾ ಸುಲಭ ಈ ಡ್ರಿಂಕ್ನ ಮಾಡ್ಕೊಳ್ಳೋದು. ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ನೀವು ಒಂದು ವಾರದಲ್ಲೆಲ್ಲ ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಫ್ಯಾಟು ಕೂಡ ಕಡಿಮೆ ಆಗ್ತಾ ಬಂದು ನಿಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ. ಇದು ಬರೀ ಹೊಟ್ಟೆ ಅಲ್ಲದೆ ನಿಮ್ಮ ತೊಡೆ ಭಾಗ, ಕೈ, ಕಾಲು, ಭುಜದ ಭಾಗ, ಸೊಂಟದ ಭಾಗ ಎಲ್ಲೆಲ್ಲಿ ಬೇಡವಾದಂಥ ಕೊಬ್ಬಿನಂಶ ಅಡಗಿದೆಯೋ ಅದನ್ನೆಲ್ಲ ತೆಗೆದು ಮೋಷನ್ ಮುಖಾಂತರ ಹೊರ ಹಾಕಲು ಸಹಾಯ ಆಗುತ್ತೆ. ಈ ಚಮತ್ಕಾರಿ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನ್ನ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಏನೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾರಿಗೂ ಆರ್ಡ್ರ್ ಮಾಡ್ತಾಯಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಏನೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು. ಮೊದಲಿಗೆ ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಚೊಕ್ಕೆ ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಶುಂಠಿ ಇದ್ದರೂ ಓಕೆ, ಒಣ ಶುಂಠಿ ಇದ್ದರೂ ಓಕೆ. ಹಾಗೆ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ. ನೀವು ಮನೆಯಲ್ಲೇ ಒಳ್ಳೆಯದು ಶುದ್ಧವಾದ ಜೇನುತುಪ್ಪ ಇದ್ದರೂ ಓಕೆ, ಇಲ್ಲ ರೆಡಿಮೇಡ್ ತೊಗೊಂಡ್ರು ಓಕೆ. ಆದಷ್ಟು ಒಳ್ಳೇದನ್ನ ತೊಗೊಂಡ್ರೆ ಒಳ್ಳೆಯದು. ಹಾಗೆ ಇಲ್ಲಿ ಲೆಮನ್ನು ಮಾಡೋದು ಹೇಗೆ ಅಂದ್ಬಿಟ್ಟು ಮೊದಲಿಗೆ ಇಲ್ಲಿ ನೋಡ್ಕೊಳ್ಳೋಣ. ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆದಷ್ಟು ಈ ರೆಮಿಡಿನ ಮಾಡೋದಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿರಬೇಕು. ಹೈ ಫ್ಲೇಮಲ್ಲೂ ಬೇಡ, ಲೋ ಫ್ಲೇಮಲ್ಲೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿರಬೇಕು. ಹಾಗೆ 1 ಲೋಟ ಶುದ್ಧವಾದ ನೀರು. ಈ ಡ್ರಿಂಕು ಎಷ್ಟು ಜನಕ್ಕೆ ಬೇಕಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಬ್ಬಳೇ ಕುಡಿತಿರೋದ್ರಿಂದ 1 ಗ್ಲಾಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಇಂಚು ಚೊಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಇಂಚಷ್ಟು ಚೊಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೊಕ್ಕೆಯಿಂದ ಏನು ಉಪಯೋಗ ಅಂತ ಹೇಳಿದರೆ, ನಮ್ಮ ಬ್ಲಡ್ಡಲ್ಲಿರುವಂಥ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಹಾಗೂ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಹೊಟ್ಟೆ ಸುತ್ತ ಬಜ್ಜಿರುತ್ತೋ ಅವರಿಗೆ ಶುಗರ್ ಲೆವೆಲ್ಲು ಬ್ಲಡ್ಡಲ್ಲಿ ಜಾಸ್ತಿ ಇರುತ್ತೆ. ಕೊಬ್ಬು ಜಾಸ್ತಿ ಆಗಿದೆ ಅಂದರೆ ನಾವು ತಿಂದಿರುವಂಥ ಅಂಶನೆಲ್ಲ ಅಲ್ಲೇ ಅಡಗಿಸಿಟ್ಕೊಂಡಿರುತ್ತೆ. ಹಾಗಾಗಿ ಇದು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ದರೆ ಪೌಡರ್ ಕೂಡ ಹಾಕ್ಕೊಳ್ಬೋದು. ಪೌಡರ್ ಇಲ್ಲ ಜೀರಿಗೆ ಇದೆ ಅಂದರೆ ಜೀರಿಗೆನೇ ಕೂಡ ಹಾಕ್ಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಬಿಸಿ ಎಲ್ಲ ಮಾಡ್ಕೊಳ್ಬಾರ್ದು, ಹಸಿನೇ ಹಾಕ್ಕೊಳ್ಬೇಕು. ದೇಹದ ತೂಕವನ್ನು ತುಂಬಾ ಬೇಗ ಹಾಗೆ ನ್ಯಾಚುರಲಾಗಿ ಕಡಿಮೆ ಮಾಡೋದಕ್ಕೆ ಈ ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಜೀರಿಗೆ ಒಂದು ಒಳ್ಳೆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇದು ನಮ್ಮ ಲಿವರು, ಕಿಡ್ನಿ, ಹೊಟ್ಟೆಯನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಇದು ಕೂಡ ನಮ್ಮಲ್ಲಿರುವಂಥ ಬೊಜ್ಜನ್ನು ಕರಗಿಸೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಜೀರಿಗೆನಲ್ಲಿ ವಿಟಮಿನ್ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್. ಇದು ನಮ್ಮ ದೇಹದ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ವ್ಯಾಯಾಮ ಇಲ್ಲದೆ ಮಲಗಿದ್ರೂ ಕೂಡ ನಮ್ಮಲ್ಲಿರುವ ಬೇಡವಾದಂಥ ಕೊಬ್ಬನ್ನು ಕರಗಿಸುತ್ತೆ. ಹಾಗೆ ನೆಕ್ಸ್ಟ್ ಬಂದಿಲ್ಲಿ ನಾನು
ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಹಸಿ ಶುಂಠಿ ಇದ್ದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು. ನಾನು ಇದಕ್ಕೋಸ್ಕರ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಶುಂಠಿನ ಒಣಗಿಸಿ ಇಟ್ಕೊಂಡಿದ್ದೀನಿ. ಶುಂಠಿನ ನೀವು ಬೇಕಂದರೆ ಪೌಡರ್ ಮಾಡಿ ಇಟ್ಕೊಂಡು ಈ ಥರ ಹಾಕ್ಕೊಳ್ಬೋದು. ನಾನಿಲ್ಲಿ ಆವಾಗವಾಗಲೇ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಇಂಚಷ್ಟು ಶುಂಠಿನ ಕುಟ್ಟಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿನೂ ಕೂಡ ನಮ್ಮ ಬ್ಲಡ್ನ ಶುದ್ಧಿ ಮಾಡುತ್ತೆ. ಶುಂಠಿನ ಹಾಕ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಹಾಗೆ ತೂಕವನ್ನು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ನ್ಯಾಚುರಲಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಶುಂಠಿ ಕೂಡ ನಮ್ಮಲ್ಲಿರುವಂಥ ಬೇಡವಾದ ಕೊಬ್ಬಿನಂಶವನ್ನು ಕಡಿಮೆ ಮಾಡುತ್ತೆ. ನೋಡಿ, ಇಲ್ಲಿ ನಾವು ಹಾಕಿರುವಂಥ ಪದಾರ್ಥಗಳು ಚೆನ್ನಾಗಿ ಕುದ್ದು ರಸ ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನಾವು ಹಾಕಿರುವಂಥ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕು. ಅದುವರೆಗೂ ಚೆನ್ನಾಗಿ ಕುದಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಲೋ ಫ್ಲೇಮ್ ಏನು ಬೇಡ. ನಾವು ಹಾಕಿರುವಂಥ ಜೀರಿಗೆ, ಚಕ್ಕೆ, ಶುಂಠಿ ಎಲ್ಲ ಚೆನ್ನಾಗಿ ರಸ ಬಿಟ್ಕೊಳ್ಬೇಕು. ನೋಡಿ, ಚೆನ್ನಾಗಿ ರಸ ಬಿಟ್ಕೋಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು. ಕಲ್ಲರು ಕೂಡ ಚೇಂಜ್ ಆಗುತ್ತೆ, ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ. ನಾವು ಹಾಕಿರುವಂಥ 1 ಗ್ಲಾಸ್ ನೀರು ಅರ್ಧ ಗ್ಲಾಸಿಗಾಗುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಘಮ ಘಮ ಅಂತ ಇದೆ. ಇವಾಗ ಫ್ಲೇಮ್ನ ಆಫ್ ಮಾಡಿ 1 ಗ್ಲಾಸ್ ತಗೊಂಡು, ನೀವು ಡೈಲಿ ಯಾವ ಗ್ಲಾಸ್ ತಗೊಳ್ತೀರೋ ಅದೇ ಮೆಜರ್ಮೆಂಟಲ್ಲಿ ತಗೊಳ್ಳಿ. ನಾನು ಡೈಲಿ ಇದೇ ಗ್ಲಾಸಲ್ಲಿ ಕುಡಿತಾ ಇರೋದು. ಈ ಗ್ಲಾಸಿಗೆ ಸೋದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಸೋದಿಸ್ಕೊಳ್ಳೋಣ. ಒಂದು ಕಾಫಿ ಸೋಸೋದು ಅಥವಾ ಒಂದು ಸ್ಟ್ರೈನರಿಂದ ಸೋಸ್ಕೊಳ್ಳಿ ನೀಟಾಗಿ. ಈ ಥರ ಪ್ರೆಸ್ ಮಾಡಿ ತಗೊಳೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ರಸ ಇರುತ್ತಲ್ವ, ಬರುತ್ತೆ ಅದು ಕೂಡ. ನೋಡಿ, ಇವಾಗ ನಾನು ಇಟ್ಟಂಥದ್ದು 1 ಗ್ಲಾಸು ಇವಾಗ ಅರ್ಧ ಗ್ಲಾಸ್ ಆಗಿದೆ. ನೋಡಿ, ಇವಾಗ ನಾನು ಇದಕ್ಕೆ ಹನಿ ತಗೊಳ್ತಾ ಇದ್ದೀನಿ. ನಿಮ್ಮನೆಯಲ್ಲಿ ಯಾವುದಿದೆ ಅದೇ ತಗೊಳ್ಳಿ, ಆದರೆ ಆದಷ್ಟು ಒಳ್ಳೆ ಕ್ವಾಲಿಟಿದು ಆಗಿರಲಿ. ನೋಡಿ, ಇವಾಗ ನಾನು 2 ಟೇಬಲ್ ಸ್ಪೂನು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಹನಿ ಹಾಕಿ ಬಿಸಿ ನೀರು ಕುಡಿಯೋದ್ರಿಂದ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತು. ಅದರಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ ಅಂದ್ಬಿಟ್ಟು 1 ಗ್ಲಾಸ್ ಬಿಸಿ ನೀರಿಗೆ 1 ಟೇಬಲ್ ಸ್ಪೂನ್ ಹನಿ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಅದರಲ್ಲೂ ಕೂಡ ತೂಕನ ಕಡಿಮೆ ಮಾಡ್ಕೊಳ್ಬೋದು. ಅದು ಕೂಡ ಟ್ರೈ ಮಾಡ್ಬೋದು. ಇಷ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂದರೆ ಅದನ್ನು ಕೂಡ ರೆಗ್ಯುಲರಾಗಿ ಟ್ರೈ ಮಾಡ್ತಾಯಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಂತವಾಗಿ. ಈ ಡ್ರಿಂಕ್ನ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು. ಅಷ್ಟೊಂದು ಬಿಸಿ ಕುಡಿಯೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ಕಾಫಿ ಟೀ ಕುಡಿತೀವಲ್ಲ ಅಷ್ಟಾದರೂ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ಈ ಡ್ರಿಂಕ್ನ ಇನ್ನಷ್ಟು ಪವರ್ಫುಲ್ಲಾಗಿ ಮಾಡೋದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದು ಅಲ್ಲದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ. ಇವಾಗ ನೋಡಿ, ಒಂದು ಒಳ್ಳೆ ನಮ್ಮ ಹೊಟ್ಟೆಯ ಭಾಗದ ಅಥವಾ ಕೊಬ್ಬಿನಂಶ ಇರುವಂಥ ದೇಹವನ್ನು ಕರಗಿಸುವುದಕ್ಕೆ ಒಳ್ಳೆ ಡ್ರಿಂಕ್ಸ್ ರೆಡಿಯಾಗಿದೆ. ಈ ಡ್ರಿಂಕು ಕುಡಿಯೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೀವು ಬೇಕಂದರೆ ಈ ಡ್ರಿಂಕ್ನ ರಾತ್ರಿ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಬೇಕಾದರೆ ಕುಡಿಬೋದು. ಇಲ್ಲ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಅರ್ಧ ಗಂಟೆ ನಂತರ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಾವು ಇದಕ್ಕೆ ಲೆಮನ್ನು, ಹನಿ ಎಲ್ಲ ಸೇರಿಸಿರೋದ್ರಿಂದ ಆದಷ್ಟು ಬೆಳಗ್ಗೆ ಅಥವಾ ರಾತ್ರಿ ಊಟ ಆದಮೇಲೆ ಅರ್ಧ ಗಂಟೆ ನಂತರ ಕುಡಿಯೋದು ತುಂಬಾ ಒಳ್ಳೆಯದು. ಈ ಡ್ರಿಂಕ್ ಕುಡಿಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಯಾಕಂದರೆ ನಿಮ್ಮ ಕಣ್ಣ ಎದುರಲ್ಲೇ ನಾನು ಮಾಡಿ ತೋರಿಸಿರುವಂಥದ್ದು ಎಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡಿರೋದು, ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.